ಹಲೋ ಗೈಸ್, ಗುಡ್ ಮಾರ್ನಿಂಗ್. ಲುಕ್ ಇಟ್ ದಿಸ್ ಕಲರ್ಫುಲ್ ಥಿಂಗ್. ವಾವ್! ಬೀಟ್ರೂಟ್ ಹಾಕಿದ್ಮೇಲೆ ನಮ್ಮ ಎಲ್ಲ ತರಕಾರಿಗೂ ರಂಗ್ ಅಂಟ್ಕೊಂಡೇ ಇರುತ್ತಾ. ಸೊ ಬೆಳಗ್ಗೆ ನಾನು ಹೋಗ್ಬಿಟ್ಟು ದೋಸೆ ಜೊತೆ ಸಾಗು, ತೆಂಗಿನಕಾಯಿ ಚಟ್ನಿ, ಟೊಮ್ಯಾಟೊ ಚಟ್ನಿ, ಈ ಮೂರು ಚಟ್ನಿಗಳ ಜೊತೆ ರಾಘವೇಂದ್ರ ಕೆಫೆಯಲ್ಲಿ ತಿನ್ಕೊಂಡು ಬಂದಾದ್ಮೇಲೆ ಆ್ಯಸ್ ಯೂಶುವಲ್ ನಾನು ತಿಂದಿದ್ದು 2 ಖಾಲಿ ದೋಸೆ, ಎಣ್ಣೆ ಕಮ್ಮಿ ಹಾಕಿಸ್ಕೊಂಡು. ಸೊ ಹಾಗಾಗಿ ನಾವೇನೇ ಬ್ರೇಕ್ಫಾಸ್ಟ್ ತಿಂದರೂ ಇನ್ ಆರ್ ಡೈಲಿ ಫುಡ್ ನಾವು ತಿನ್ನೋದ್ರ ಜೊತೆ ವಿ ಹ್ಯಾವ್ ಟು ಪೇರ್ ಅಪ್ ವಿತ್ ವೆಜಿಟೇಬಲ್ಸ್ ಅಲ್ವಾ. ಸೊ ಹಾಗಾಗಿ ನಾನು ಸೋರೆಕಾಯಿ, ಕ್ಯಾಪ್ಸಿಕಮ್ ಮತ್ತು ಬೀಟ್ರೋಟ್ ಈ ಮೂರನ್ನೂ ಕೂಗಿಸ್ಬಿಟ್ಟು ಒಂದು 3 ಕೂಗಿಸ್ಬಿಟ್ಟು ತಿಂತಾ ಇದ್ದೀನಿ. ಸೊ ಆಫ್ಟರ್ ಮೈ ಬ್ರೇಕ್ಫಾಸ್ಟ್ ಐ ಆಮ್ ಈಟಿಂಗ್ ದಿಸ್ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಮೈ ಫುಡ್ ವಾಟ್ ಎವರ್ ಐ ಹ್ಯಾವ್ ಈಟನ್ ಟು ಡೈಜೆಸ್ಟ್. ಸೊ ವೆಜಿಟೇಬಲ್ಸ್ ಆಕ್ಟ್ಸ್ ಅಸ್ ಫೈಬರ್. ಸೊ ನಾವು ಏನೇ ತಿಂದರೂ ಆದಷ್ಟು ಬೇಗ ಅದನ್ನು ಡೈಜೆಸ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ವೆಜಿಟೇಬಲ್ ಈಸ್ ಮಸ್ಟ್ ಇನ್ ಯಾರ್ ಡಯಟ್ ಅಂತ ಹೇಳ್ಬೋದು. ಸೊ ದಟ್ ವಾಸ್ ಮೈ ಮಾರ್ನಿಂಗ್. ಸೊ ಇದೆಲ್ಲ ಮುಗ್ದಾದ್ಮೇಲೆ ನಾನು ನನ್ನ ಆಯುರ್ವೇದಿಕ್ ಟ್ಯಾಬ್ಲೆಟ್ ತೊಗೋತೀನಿ. ಸೊ ದಟ್ಸ್ ಇಟ್. ಆಫ್ಟರ್ನೂನ್ ನಾನೇನೂ ತಿನ್ನಲ್ಲ. ಸಂಜೆ ಆ್ಯಸ್ ಯೂಶುವಲ್ ನಮ್ಮ ಬೈ ಟು ಕಾಫಿಯಲ್ಲಿ ಹೋಗ್ಬಿಟ್ಟು ಮಿಲ್ಲೆಟ್ ಪೊಂಗಲ್ ತಿಂತೀನಿ, ಬಿಕಾಸ್ ಡೇ ಪೂರ್ತಿ ಏನೂ ಪ್ರೋಟೀನ್ ತಿಂದಿರಲಿಲ್ವಲ್ಲ. ಸೊ ಹಾಗಾಗಿ ನಾನು ಡಾಕ್ಟರ್ ಹೇಳಿರೋ ಥರ ಕಿಚಡಿ ಈಸ್ ಕಂಪಲ್ಸರಿ ಇನ್ ಯೋರ್ ಡೈಲಿ ಮೀಲ್. ಇನ್ನೊಂದು ಮೀಲು ಇಟ್ ಶುಡ್ ಬಿ ವೆರಿ ಲೈಟ್ ಆನ್ ಯುವರ್ ಸ್ಟಮಕ್ ಅಂತ ಹೇಳಿದ್ದಾರೆ. ಸೊ ನಿನ್ನೆ ರಾಗಿ ಮುದ್ದೆ ತಿಂದೆ, ಇವತ್ತು ದೋಸೆ ತಿಂದೆ. ಸೊ ಆ ಥರ ಯಾವ್ದ್ಯಾವ್ದೆಲ್ಲ ಲೈಟ್ ಇದೆ, ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ ಸ್ಟಮಕಲ್ಲಿ ಅಂಥ ಫುಡ್ ಒಂದು ಟ್ರಿಪ್ ತಿಂತೀನಿ. ಇನ್ನೊಂದು ಟ್ರಿಪ್ ದಟ್ಸ್ ವಾಟ್ ಆ್ಯಸ್ ಐ ಸೆಡ್ ಕಿಚಡಿ ಈಸ್ ಕಂಪಲ್ಸರಿ. ಸೊ ನಾನು ಬೈ ಟು ಕಾಫಿಯಲ್ಲಿ ಪೊಂಗಲ್ ತಗೋತೀನಿ. ಸೊ ದೇರ್ ಇಟ್ ಈಸ್ ಇಟ್ಸ್ ಗುಡ್. ಐ ಮೀನ್ ವಿ ಆರ್ ಇನ್ ಸಚ್ ಅ ಏರಿಯಾ ದ್ಯಾಟ್ ಐ ಆಲ್ವೇಸ್ ಬಿ ಪ್ರೌಡ್ ಆಫ್ ಮೈ ಏರಿಯಾ. ಸೊ ಏನೇ ಹೆಲ್ತಿ ಚಾಯ್ಸ್ ಅಂತಂದ್ರೂ ವಿ ಆಲ್ವೇಸ್ ಹ್ಯಾವ್ ಅ ಆಪ್ಷನ್ ಬಿಟ್ವೀನ್ ಹೆಲ್ತಿ ಚಾಯ್ಸ್ ಮತ್ತು ನಾರ್ಮಲ್ ಫುಡ್. ಸೊ ಅಲ್ಲಿ ನನಗೆ ಮಿಲ್ಲೆಟ್ ಪೊಂಗಲ್ ಸಿಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. So I'll go and eat it up. So that is my today's eating plans. That's all, guys. That's all. ರಾತ್ರಿ that's ಈವ್ನಿಂಗ್ ನಾನು ಆದಷ್ಟು ಬೇಗನೆ ತಿನ್ಕೋತೀನಿ ನನ್ನ ಡಿನ್ನರ್ ಪೋರ್ಷನ್ನ. ಮಾರ್ನಿಂಗ್ ಮಿಡ್ 11:30 ಹಂಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರ್ತೀನಿ. ಸಂಜೆ ಆಲ್ಮೋಸ್ಟ್ 5-6 ಓ ಕ್ಲಾಕ್ ಒಳಗಡೆ ಮುಗಿಸ್ಕೋತೀನಿ. ಸೊ 5-6 ಓ ಕ್ಲಾಕಲ್ಲಿ ಐ ಈಟ್ ಮೈ 3 ಬೌಲ್ಸ್ ಆಫ್ ಮಿಲ್ಲೆಟ್ ಪೊಂಗಲ್ ತಿನ್ಕೋತೀನಿ. So that's it for my day, guys. So yes, so we have to eat clean, eat neat, eat what's good for the body. Thank you. Have a great weekend to you too. ಇದು ಆ್ಯಕ್ಚುಲಿ ತರಕಾರಿ ಬೇಯಿಸಿದಂತಹ ನೀರು. ಸೊ ತರಕಾರಿ ಎಲ್ಲ ತಿಂದಾದ್ಮೇಲೆ ಹೆಂಗೋ ನೀರು ಕುಡಿಬೇಕಂತ ಅನ್ಸುತ್ತಲ್ವಾ. ಸೊ ತರಕಾರಿ ಬೇಯಿಸಿರೋ ನೀರನ್ನೇ ಕುಡಿದ್ರೆ ತರಕಾರಿಯಲ್ಲಿ ಬಿಟ್ಕೊಂಡಿರೋ ಅಂಶ ಎಲ್ಲ ನಮ್ಮ ಹೊಟ್ಟೆಗೆ ಹೋಗುತ್ತೆ ಅಲ್ವಾ. So forgot to tell you guys something. Stop scrolling, start taking action in your life.